ಜಾದೂ ಪೈಂಟ್ ಬ್ರಷ್. ಒಂದು ಬಿಸಿಲಿನ ಮುಂಜಾನೆ ಪುಟ್ಟು ತೋಟದಲ್ಲಿ ಆಟವಾಡುತ್ತಾ ಹೂವು ಗಿಡಗಳನ್ನು ನೆಡಲು ಮಣ್ಣನ್ನು ಅಗೆಯುತ್ತಿದ್ದನು. ಅವನು ಮಣ್ಣು ಅಗೆಯುವಾಗ ಅವನ ಕಣ್ಣಿಗೆ ಒಂದು ಹೊಳೆಯುವ ವಸ್ತು ಕಾಣಿಸಿತು. ಅವನು ಕುತೂಹಲದಿಂದ ಅದನ್ನು ನೋಡಿದನು. ಅದೊಂದು ಹೊಳೆಯುವ ವರ್ಣರಂಜಿತ ಪೈಂಟ್ ಬ್ರಷ್ ಆಗಿತ್ತು. ಅವನು ಅದನ್ನು ತೆಗೆದುಕೊಂಡು ಒಂದು ಕ್ಷಣವೂ ವ್ಯರ್ಥ ಮಾಡದೆ ತನ್ನ ತಾಯಿಯ ಬಳಿಗೆ ಓಡಿದನು. ಆಕೆ ಅದನ್ನು ನೋಡಿ ಇದರಿಂದ ಏನಾದ್ರೂ ಚಿತ್ರಿಸು ಎಂದು ಹೇಳಿ ಅವನನ್ನು ಪ್ರೋತ್ಸಾಹಿಸಿದಳು. ಸಂತಸದಿಂದ ಪುಟ್ಟು ತನ್ನ ಡ್ರಾಯಿಂಗ್ ಪುಸ್ತಕವನ್ನು ಹಿಡಿದು ಚಿತ್ರ ಬರೆಯಲು ಪ್ರಾರಂಭಿಸಿದ. ಅವನು ಒಂದು ಸಣ್ಣ ಸೂರ್ಯಕಾಂತಿಯನ್ನು ಬರೆದ. ಅವನ ಆಶ್ಚರ್ಯಕ್ಕೆ ಹೂವು ಪ್ರಕಾಶಮಾನವಾಗಿ ಹೊಳೆಯಿತು ಮತ್ತು ಗಾಳಿಯಲ್ಲಿ ನಿಧಾನವಾಗಿ ತೂಗಾಡುತ್ತಾ ಜೀವಂತವಾಯಿತು. ಅವನಿಗೆ ಆಶ್ಚರ್ಯವಾಯಿತು. ಅವನು ಮತ್ತೆ ಚಿತ್ರ ಬರೆಯಲು ಮುಂದಾದ ಹಾಗೂ ಚಿಟ್ಟೆಯನ್ನು ಬರೆದ. ಅವನು ಚಿತ್ರ ಬರೆದ ತಕ್ಷಣ ಚಿಟ್ಟೆಯು ತನ್ನ ಸೂಕ್ಷ್ಮವಾದ ವರ್ಣರಂಜಿತ ರೆಕ್ಕೆಗಳನ್ನು ಬೀಸಿ ಸುತ್ತಲೂ ಹಾರಿತು. ಅವನಿಗೆ ಖುಷಿ ತಡೆಯಲಾಗಲಿಲ್ಲ. ಅವನು ಮತ್ತೆ ಚಾಕೊಲೇಟ್ ಕೇಕನ್ನು ಬರೆದ ಮತ್ತು ಅದು ಅವನ ಮುಂದೆ ಬದುಬಿಟ್ಟಿತು. ಅದು ಸುವಾಸನೆಯನ್ನು ಬೀರುತ್ತಾ ಬಹಳ ರುಚಿಕರವಾಗಿ ತೋರುತ್ತಿತ್ತು. ಆಗ ಅವನಿಗೆ ಒಂದು ಉಪಾಯ ಹೊಳೆಯಿತು. ಅವನು ಎಲ್ಲರಿಗೂ ಏನಾದರೂ ಕೊಡಬೇಕೆಂದು ಯೋಚಿಸಿದ. ಅವನು ತನ್ನ ಮಾಂತ್ರಿಕ ಬಣ್ಣದ ಕುಂಚವನ್ನು ಹಿಡಿದುಕೊಂಡು ಹೊರಗೆ ಓಡಿ ಆಕಾಶದಾದ್ಯಂತ ದೊಡ್ಡ ಪ್ರಕಾಶಮಾನವಾದ ಮಳೆಬಿಲ್ಲನ್ನು ಚಿತ್ರಿಸಿದನು. ಇದು ಇಡೀ ನೆರೆಹೊರೆಯನ್ನು ಬೆಳಗಿಸಿತು. ಅವನು ನಕ್ಷತ್ರಗಳು, ಮಳೆಬಿಲ್ಲುಗಳು ಮತ್ತು ಕನಸುಗಳನ್ನು ಚಿತ್ರಿಸಿದನು. ನೆರೆಹೊರೆಯವರು ರೋಮಾಂಚಕ ಬಣ್ಣಗಳನ್ನು ನೋಡಲು ಬಂದರು. ಅವರ ಮುಖಗಳು ಸಂತೋಷದಿಂದ ಕಂಗೊಳಿಸಿತು. ಅವರು ಚಪ್ಪಾಳೆ ತಟ್ಟಿ ಹುರಿದುಂಬಿಸಿದರು. ತಮ್ಮ ದಿನವನ್ನು ತುಂಬಾ ವಿಶೇಷವಾಗಿಸಿದ್ದಕ್ಕಾಗಿ ಪುಟ್ಟುಗೆ ಧನ್ಯವಾದ ಹೇಳಿದರು. ಅವನ ತಾಯಿ ಇದನ್ನು ಕಂಡು ಅವನನ್ನು ಪ್ರೀತಿಯಿಂದ ತಬ್ಬಿಕೊಂಡರು. ಇತರರನ್ನು ಸಂತೋಷಪಡಿಸಲು ಅವನು ಕುಂಚವನ್ನು ಬಳಸಿದ್ದು ಎಲ್ಲಕ್ಕಿಂತ ದೊಡ್ಡ ಮ್ಯಾಜಿಕ್ ಎಂದು ಅವನಿಗೆ ತಿಳಿಸಿದರು. ಆ ದಿನದಿಂದ ಪುಟ್ಟು ತನ್ನ ಮಾಂತ್ರಿಕ ಬಣ್ಣದ ಕುಂಚವನ್ನು ಎಲ್ಲರನ್ನೂ ನಗಿಸಲು ಮತ್ತು ಸಂತೋಷವನ್ನು ಹರಡಲು ಬಳಸಿದನು. Hit like, share and subscribe.